ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ರೆ ಪಿಸಿ ಮೋಹನ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಯಾರು ಗೆಲ್ಬೇಕು ಸರ್? ಪಿಸಿ ಮೋಹನ್. ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಬೇಕು ಅಂದ್ರೆ ಯಾಕೆ ಸಾಧ್ಯ? ಗೌರ್ಮೆಂಟ್ ಕೆಲಸ ಬಿಟ್ಟು ಪ್ರೈವೇಟ್ ಆಗಿ ಬದುಕಬಹುದು. ಕೆಲಸ ಮಾಡೋನಿಗೆ ಬೇಕಾದಷ್ಟು ಕೆಲಸಗಳಿದೆ. ಯಾವ್ದು ಭ್ರಷ್ಟಾಚಾರ ಇದುವರೆಗೂ ನಡೆದಿಲ್ಲ, ಇನ್ನು ಮುಂದೆ ನಡೆಯೋದು ಇಲ್ಲ. ಪ್ರಧಾನ ಮಂತ್ರಿ ಯಾರಾಗ? ಮೋದಿಜಿನೇ. ಚಾಯ್ವಾಲಾ ಹೋದ್ಮೇಲೆ ಗಾಯ್ವಾಲಾ ಬರ್ತಾರೆ. ಲೋಕಲ್ ಟಗರ್ ಅಲ್ಲ, ಒರಿಜಿನಲ್ ಟಗರ್ ಅಣ್ಣಾಮಲೈ IAS ಆಗಿ ಬರ್ತಾರೆ. ಒಂದು 20 ವರ್ಷ ಈ ಯೋಗಿಜಿದು ಆಡಳಿತ ಮುಗಿಲಿ, ಆವಾಗ ಅವರು ರೆಡಿ ಆಗ್ತಾರೆ. 2054 ಬಿಜೆಪಿನ ಕಟ್ಟಕ್ಕೆ ಯಾರೂ ಸಾಧ್ಯ ಇಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೌಡ್. ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದೆ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿಗೆ ಗೆಲ್ಲೋರು ಯಾರು, ಸೋಲೋರು ಯಾರು ಅಂತ ಲೆಕ್ಕಾಚಾರಗಳು ಶುರುವಾಗಿದೆ. ಸದ್ಯಕ್ಕೆ ನಾನು ಇಲ್ಲಿನ ಮತದಾರರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರ ಪ್ರಕಾರ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅವರನ್ನೇ ಕೇಳ್ಬಿಡೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಅಶೋಕ್ ಅಂತ. ಓಕೆ, ನಿಮ್ಮ ಯಾವ ಕ್ಷೇತ್ರದಲ್ಲಿ ಮತದಾನ ಮಾಡಿರೋದು? ಯಾವ ಕ್ಷೇತ್ರ ನಿಮ್ದು? ನಮ್ದು ಶಾಂತಿನಗರ ಕ್ಷೇತ್ರ. ಶಾಂತಿನಗರ ಅಂದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ಹೌದು. ಸೊ ಅಲ್ಲಿಗೆ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ರೆ ಪಿಸಿ ಮೋಹನ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಯಾರು ಗೆಲ್ಬೇಕು ಸರ್? ಪಿಸಿ ಮೋಹನ್. ಯಾಕೆ ಸರ್ ಪಿಸಿ ಮೋಹನ್ ಅವರು? ಆಪ್ಕಿ ಬಾರ್ 400 का ಪಾರ್. 400 ಪಾರ್. ಓಕೆ, ಸೊ 400 ಗಡಿ ದಾಟಿಸ್ಬೇಕು ಅಂತ. ಹೌದು. ಓಕೆ, ನಿಮ್ದು ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ನಿಮ್ಮ ಕ್ಷೇತ್ರದಿಂದ. ಹೌದು. ಸರಿ, ಈಗ ಆ ವಿಚಾರಕ್ಕೆ ಬರ್ತೀನಿ, 400 ಪಾರ್ ವಿಚಾರಕ್ಕೆ. ಆದ್ರೆ ಪಿಸಿ ಮೋಹನ್ ಅವರು 3 ಬಾರಿ ಗೆದ್ದಿದ್ರು, ಹ್ಯಾಟ್ರಿಕ್ ವಿಜಯಶಾಲಿ ನಿಮ್ಮ ಕ್ಷೇತ್ರದಿಂದನೇ. ಯಾವಾಗ ನಿಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಆಯ್ತು ಅಲ್ಲ, ಅವಾಗಿಂದನೂ ಅವರೇ MP ಇರೋದು. ಬದಲಾವಣೆ ಬೇಕು ಅಂತ ಅನ್ಸಿಲ್ವಾ? ಖಂಡಿತ ಬೇಡ. ಓಕೆ, ಯಾಕೆ ಸರ್? ಒಳ್ಳೆ ಕೆಲಸ ಮಾಡ್ತಾರೆ, ಏನು ತೊಂದರೆ ಇಲ್ಲ ಅವರಿಂದ. ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗುವ ಶಕ್ತಿ ಇದೆ ಅವ್ರ ಹತ್ರ. ಓಕೆ, ಅವರಿಂದ ದೇಶಕ್ಕೂ ಲಾಭ ಇದೆ, ಓಕೆ, ರಾಜ್ಯಕ್ಕೂ ಲಾಭ ಇದೆ. ಓಕೆ. ಸೊ ಏನು MP ಆಗಿ ನಿಮ್ಮ ಕ್ಷೇತ್ರದ ಪರವಾಗಿ ಪಿಸಿ ಮೋಹನ್ ಅವರು ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಆಗಿದೆ. ಆಗಿದೆ. ಓಕೆ, ಫೈನ್. ಈಗ 400 ಪಾರ್ ಬರೋಣ, 400 ಗಡಿ ದಾಟುತ್ತೆ ಅಂತ ಅನ್ಸುತ್ತಾ? 380 ಪ್ಲಸ್ ಬರ್ಬೋದು. 380 ಪ್ಲಸ್. ಓಕೆ, 380 ಪ್ಲಸ್ ಬರುತ್ತೆ ಅಂತಂದ್ರೆ ಈಗ ಪ್ರಧಾನ ಮಂತ್ರಿ ಯಾರಾಗಬೇಕು? ಮೋದಿಜಿನೇ. ನರೇಂದ್ರ ಮೋದಿ ಅವರೇ ಮತ್ತೆ ಮುಂದುವರಿಬೇಕು. ಹೌದು ಹೌದು ಹೌದು. ಓಕೆ, ಯಾಕೆ ಅಂತೀರಾ? ನರೇಂದ್ರ ಮೋದಿ ಅವರು ಇನ್ನೊಮ್ಮೆ 2 ಬಾರಿ ಆಗಿದ್ರು, 10 ವರ್ಷ ಕಂಪ್ಲೀಟ್ ಆಯ್ತು, ಮತ್ತೊಮ್ಮೆ ಯಾಕೆ? ಇವಾಗ ಇದೆಲ್ಲ ಈ 10 ವರ್ಷ ಆಗಿದ್ದ ಡೆವಲಪ್ಮೆಂಟ್ ಓಕೆ, ಆಗ್ಲಿ, ಇದೆಲ್ಲ ಬರೀ ಟ್ರೈಲರೇ ಅಂದಿದ್ದಾರೆ. ಇನ್ನು ಅಸಲಿ ಕೆಲಸ ಇನ್ನು ಮೇಲೆ ಶುರು. ಓಕೆ. ಸೊ ಆ ಒಂದು ಉದ್ದೇಶದಿಂದ ನರೇಂದ್ರ ಬೇಕು. ಓಕೆ, ನರೇಂದ್ರ ಮೋದಿ ಅವರ ನಂತರ ಏನು ಅವರ 75 ವರ್ಷದ ಏನು ಮಿತಿ ಇದೆ ಬಿಜೆಪಿಯಲ್ಲಿ, ಅದು ಇವ್ರಿಗೂ ಅನ್ವಯಿಸುತ್ತೆ. ಆ ನಿಟ್ಟಿನಲ್ಲಿ 2 ವರ್ಷ ಮಾಡ್ಬೋದು, ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ಬೋದು. ನಂತರ ನರೇಂದ್ರ ಮೋದಿ ಅವರ ನಂತರ ಚಾಯ್ವಾಲಾ ಹೋದ್ಮೇಲೆ ಗಾಯ್ವಾಲಾ ಬರ್ತಾರೆ. ಓಕೆ, ಗಾಯ್ವಾಲಾ ಬಂದ್ಮೇಲೆ ಒಳ್ಳೆ ಟಗರು ಬರ್ತಾರೆ. ಓಕೆ. ಟಗರು ಅಂದ್ರೆ ಅಣ್ಣಾಮಲೈ ಅಂತ. ಗಾಯವಾಲ ಯಾರು ಇವಾಗ? ಗಾಯ್ವಾಲಾ ಬಂದು ಯೋಗಿ ಆದಿತ್ಯನಾಥ್. ಓಕೆ, ಸೊ ಟಗರು ಒರಿಜಿನಲ್ ಟಗರು, ಲೋಕಲ್ ಟಗರ್ ಅಲ್ಲ. ಓಕೆ, ಒರಿಜಿನಲ್ ಟಗರು ಅಣ್ಣಾಮಲೈ IAS ಆಗಿ ಬರ್ತಾರೆ. ಒಂದು 20 ವರ್ಷ ಈ ಯೋಗಿಜಿದು ಆಡಳಿತ ಮುಗಿಲಿ, ಓಕೆ, ಆವಾಗ ಅವರು ರೆಡಿ ಆಗ್ತಾರೆ. ಸೊ ನಿಮ್ ಪ್ರಕಾರ ಈಗ ನೆಕ್ಸ್ಟ್ ಈ ಪ್ರಧಾನಿಗಳು ಈ ನಾಯಕರುಗಳು ಪ್ರಧಾನಿ ಆಗ್ಲಿ ಅಂತ? ಹೌದು. 2054 ಬಿಜೆಪಿನ ಕಟ್ಟಕ್ಕೆ ಯಾರೂ ಸಾಧ್ಯ ಇಲ್ಲ. ಓಕೆ, ಫಿಕ್ಸ್ ಆಗ್ಬಿಟ್ಟಿದಾರ ನೀವು? ಹೌದು ಹೌದು. ಓಕೆ, ಸೊ ಈಗ ನರೇಂದ್ರ ಮೋದಿ ಅವರು ಸದ್ಯಕ್ಕೆ ಪ್ರಧಾನಿ ಆದ್ರೆ ಈ ಬಾರಿ ನಿಮ್ಮ ನಿರೀಕ್ಷೆಗಳೇನಿರುತ್ತೆ ಸರ್? ದೇಶದ ಪರವಾಗಿ ಈ ತರದ ಕೆಲಸಗಳಾಗಬೇಕು, ಅದಾಗಬೇಕು, ಇದಾಗಬೇಕು ಅಂತ. ಮೊದಲಿಗೆ NRC CAA ಅಂತ ಇದ್ದಾರಲ್ಲ, ಕಾಮನ್ ಸಿವಿಲ್ ಕೋಡ್, ಅದು ಜಾರಿಗೆ ಆಗ್ಬೇಕು ಓಕೆ ಮೊದಲು. ಆಮೇಲೆ ನಂತರ ಸುಮಾರು ಕೆಲಸಗಳಿದೆ, ಇನ್ನು ದೇಶ ಧರ್ಮ ಆಚಾರ ವಿಚಾರವಾಗಿ ಸುಮಾರು ಕೆಲಸಗಳಿದೆ. ಅದೆಲ್ಲ ಲೆಕ್ಕಾಚಾರವಾಗಿ ಇದೆ, ಅದು ಆಗುತ್ತೆ. ಈ ಬಾರಿ ಕಾಮನ್ ಸಿವಿಲ್ ಕೋಡ್ ಜಾರಿ ಬರುತ್ತೆ ಅಂತ ನಿರೀಕ್ಷೆ ಇದೆಯಾ? ಖಂಡಿತ ಬರುತ್ತೆ. ಓಕೆ, ಖಂಡಿತ ಬರುತ್ತೆ. ಮತ್ತೆ ಮಧುರಾದಲ್ಲಿ ಶ್ರೀಕೃಷ್ಣನ ಎಲ್ಲ ಇದು ಸಾಲ್ವ್ ಆಗುತ್ತೆ. ಮಥುರಾದ. ಹೌದು. ಓಕೆ, ಅಯೋಧ್ಯೆ ರಾಮ ಮಂದಿರ ಆಗಿದೆ, ಈಗ ನೆಕ್ಸ್ಟ್ ಮಥುರಾದಲ್ಲಿ ಕೃಷ್ಣ ಮಂದಿರ ಆಗುತ್ತೆ. ಆಗುತ್ತೆ. ಓಕೆ, ಸೊ ಇಷ್ಟೆಲ್ಲ ಏನು ಡೆವಲಪ್ಮೆಂಟ್ಗಳ ಬಗ್ಗೆ ಹೇಳಿದ್ರಿ. ಆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಕೇವಲ ಶ್ರೀಮಂತರ ಪರವಾಗಿ ಏನೋ ಅವರ ಸರ್ಕಾರ ಇರುವಂತದ್ದು, ಬಡವರ ಪರವಾಗಿ ಅವರ ಸರ್ಕಾರ ಇಲ್ಲ ಅನ್ನುವಂತ ಟೀಕೆ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸುಳ್ಳು, ಶುದ್ಧ ಸುಳ್ಳು. ಓಕೆ, ಬಡವರ ಪರವಾಗಿನೂ ಇದೆ, ಶ್ರೀಮಂತರ ಪರವಾಗಿ ಅಂತ ಏನೂ ಇಲ್ಲ. ಅದೆಲ್ಲ ಬರೀ ಊಹಾಪೋಹ. ಬಡವರ ಪರವಾಗಿನೇ ಇರೋದು ಗಟ್ಟಿಯಾಗಿ. ಓಕೆ,
ಅದು ಇನ್ನೂ ಅದನ್ನ ಅಸಲಿ ವಿಷಯ ತಿಳಿಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಬೇಕು. ಓಕೆ, ಸರಿ. ಈಗ ಭ್ರಷ್ಟಾಚಾರದ ಒಂದು ಸಮಸ್ಯೆ ಅಥವಾ ಒಂದು ದೊಡ್ಡ ಪಿಡುಗು ನಮ್ಮ ದೇಶಕ್ಕೆ ಇದು ವಿಚಾರವಾಗಿ ಬರೋದಾದ್ರೆ ನಾ ಕಾವುಂಗ ನಾ ಕಾನೆ ದೂಂಗ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಸೊ ಆ ಭ್ರಷ್ಟಾಚಾರದ ಸಮಸ್ಯೆ ಎಲ್ಲೋ ಒಂದ್ ಕಡೆ ಕಂಟ್ರೋಲಿಗೆ ಬಂದಿದೆ ಅಂತ ಅನ್ಸುತ್ತಾ ನಿಮ್ಗೆ? ಹೌದು, ಖಂಡಿತ ಹೌದು. ಹೌದು, ಯಾವುದು ಭ್ರಷ್ಟಾಚಾರ ಇದುವರೆಗೂ ನಡೆದಿಲ್ಲ, ಇನ್ನು ಮುಂದೆ ನಡೆಯೋದು ಇಲ್ಲ. ಓಕೆ, ಈಗ ಏನು ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಕೂಡ ತಾಂಡವಾಡ್ತಾ ಇದೆ. ಈ ವಿಚಾರವಾಗಿ ಒಂದಷ್ಟು ಉದ್ಯೋಗಗಳನ್ನ ನೀಡ್ತೀವಿ ಅಂತ ಹೇಳಿದ್ರು. ಸೊ ಅದು ಅವ್ರು ಹೇಳಿದ ಪ್ರಕಾರ ಆ ಮಟ್ಟ ತಲುಪ್ತು ಅಂತ ಅನ್ಸುತ್ತಾ ನಿಮ್ಗೆ? ಏನ್ ಹೇಳ್ತೀರಾ? ಕೆಲಸಗಳಿಗೆ ಜನನೇ ಸಿಗದೆ ಒದ್ದಾಡ್ತಾ ಇರುವ ಕಾಲದಲ್ಲಿ ಯಾವ ನಿರುದ್ಯೋಗ? ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಬೇಕು ಅಂದ್ರೆ ಹೇಗ್ ಸಾಧ್ಯ? ಖಂಡಿತ ಆಗಲ್ಲ. ಆದ್ರಿಂದ ಗೌರ್ಮೆಂಟ್ ಕೆಲಸ ಬಿಟ್ಟು ಪ್ರೈವೇಟ್ ಆಗಿ ಬದುಕಬಹುದು. ಕೆಲಸ ಮಾಡೋನಿಗೆ ಬೇಕಾದಷ್ಟು ಕೆಲಸಗಳಿದೆ, ಮಾಡೋ ಇದಿರ್ಬೇಕು. ಉದ್ಯೋಗಗಳ ಸೃಷ್ಟಿನಾದ್ರೂ ಆಗ್ತಾ ಇದೆಯಾ ಅಂತ, ಅಂದ್ರೆ ಆ ಉದ್ಯೋಗ ಸೃಷ್ಟಿಯಾಗಿ ಆ ಉದ್ಯೋಗ ನೀಡುವಂತ ಬೆಳವಣಿಗೆ ನಡೀತಾ ಇದೆಯಾ ಅಂತ? ಅದು ಆಯಾ ಸ್ಟೇಟ್ ಗೌರ್ಮೆಂಟು ಸಹಭಾಗಿತ್ವ ಇರಬೇಕು. ಯಾವುದಾದ್ರೂ ಹೊರಗಿನಿಂದ ಬರುವಂತ ಇದನ್ನು ಕರೆಕ್ಟಾಗಿ ಜನಗಳಿಗೆ ಮುಟ್ಟಿಸುವಂಗೆ, ಅವ್ರಿಗೂ ಉತ್ತಮ ಅವಕಾಶ ಮಾಡಿ ಕೊಡುವಂಗೆ ರಾಜ್ಯ ಸರ್ಕಾರನು ಸ್ಪಂದಿಸಿದ್ರೆ ಎಲ್ಲ ಆಗುತ್ತೆ. ಓಕೆ, ಇನ್ನು ಬಡತನದ ವಿಚಾರ ಬರೋಕ್ ಹೋದ್ರೆ ಹಿಂದಿಂದನೂ ಕೂಡ ಇದ್ದಂತ ಸಮಸ್ಯೆ ಅದು. ಈಗ ಒಂದು ಮಟ್ಟಿಗೆ ಕಂಟ್ರೋಲ್ ಅಲ್ಲಿ ಇದ್ರೂ ಕೂಡ ದೇಶದ ಏನು ಅಭಿವೃದ್ಧಿ ಕೇವಲ ಒಂದಷ್ಟು ಶ್ರೀಮಂತರ ವರ್ಗಗಳ ಶ್ರೀಮಂತರ ಡೆವಲಪ್ಮೆಂಟ್ ಅನ್ನ ನೋಡಿ ಅಳಿಯುವಂಥದ್ದಲ್ಲ. ಸೊ ದೇಶದ ಕಡೆಯ ವ್ಯಕ್ತಿಯ ಅಭಿವೃದ್ಧಿಯನ್ನ ಗಮನಿಸಿ ದೇಶದ ಅಭಿವೃದ್ಧಿಯನ್ನ ನೋಡುವಂಥದ್ದು. ಸೊ ಅದು ಆಗ್ತಾ ಇದೆ, ಅದಾಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಆಗ್ತಾ ಇದೆ, ಇನ್ನೂ ಆಗ್ಬೇಕಾಗಿದೆ, ಇನ್ನೂ ಆಗುತ್ತೆ. ಸೊ ಈಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳು ಏನಿದೆ, ಇದರಲ್ಲಿ ಯಾವ ಕ್ಷೇತ್ರ ನಿಮಗೆ ಸ್ವಲ್ಪ ಅತಿ ಆಸಕ್ತಿದಾಯಕ ಕ್ಷೇತ್ರ ಅನಿಸಿದೆ, ಇಂಟ್ರೆಸ್ಟಿಂಗ್ ಕ್ಷೇತ್ರ ಅನಿಸಿದೆ ಲೋಕಸಭೆಯಲ್ಲಿ? ಇದು ಮೈಸೂರು ಕೊಡಗು. ಮೈಸೂರು ಕೊಡಗು. ಓಕೆ, ಮೈಸೂರು ಕೊಡಗು ಅಂದ್ರೆ ಯದುವೀರ್ ಬಿಜೆಪಿಯಿಂದ ಮಹಾರಾಜರು, ಅದೇ ರೀತಿ ಲಕ್ಷ್ಮಣ್ ಅವರು ಕಾಂಗ್ರೆಸ್ನಿಂದ. ಸೊ ಯಾರು ಗೆಲ್ಬೇಕು ಅಂತೀರಾ? ಯಾರು ಗೆಲ್ಬಹುದು? ಯದುವೀರ್ ಅವರು ಗೆಲ್ಬಹುದು. ಯಾಕೆ ಅಂತೀರಾ? ಖಂಡಿತ ಪ್ರತಾಪ್ ಸಿಂಹ ಅವರು ಭದ್ರ ಬುನಾದಿ ಹಾಕಿದ್ದಾರೆ ಮೈಸೂರು. ಇನ್ನು ಮೇಲೆ ಪ್ರತಾಪ ಸಿಂಹ ಸಹಭಾಗಿತ್ವದೊಂದಿಗೆ ಯದುವೀರ್ ಅವರು ಕೆಲಸ ಮಾಡ್ತಾರೆ, ಅದಂತೂ ಗ್ಯಾರಂಟಿ. ಅವರು ರಾಜ್ಯದ ಚುನಾವಣೆಯಲ್ಲಿ ಮುಂದೆ ಬರುವಂತ ಎಲ್ಲಾ ನಿರೀಕ್ಷೆ ಇದೆ ಪ್ರತಾಪ್ ಸಿಂಹ. ಸೊ ಎಷ್ಟು ಕ್ಷೇತ್ರವನ್ನು ಗೆಲ್ಬಹುದು ಸರ್? ಬಿಜೆಪಿ ಜೆಡಿಎಸ್ ಅಲಯನ್ಸ್ ಆಗಿರೋದ್ರಿಂದ ಮೈತ್ರಿ ಎಷ್ಟು ಕ್ಷೇತ್ರವನ್ನು ಗೆಲ್ಬಹುದು ಅಂದಾಜು ಒಂದು 20-22 ಬರ್ಬೋದು. ಓವರಾಲ್ ದೇಶದ ಒಂದು ಸ್ಥಿತಿಗತಿಯನ್ನ ನೀವು ನೋಡಿರ್ತೀರ, ಸಾಕಷ್ಟು ವಿಚಾರಗಳನ್ನ. ಅದನ್ನ ಅಂದಾಜು ಮಾಡೋದಾದ್ರೆ 543ರಲ್ಲಿ ಮೊದಲೇ ಹೇಳ್ದಂಗೆ 400 ಮೇಲೆ 380 ಪ್ಲಸ್ ಬರೋ ಚಾನ್ಸಸ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಆಗಲಿ. ನಮಸ್ತೆ ಸರ್, ನಿಮ್ಮ ಹೆಸರು? ವಿಲಿಯಂ ಅಂತ. ಓಕೆ ಸರ್, ಮತದಾನ ಮಾಡಿದ್ರಾ? ವೋಟಿಂಗ್ ಮಾಡಿದ್ರಾ? ಮಾಡಿದ್ದೀವಿ. ಓಕೆ, ಯಾವ ಕ್ಷೇತ್ರ ನಿಮ್ದು? ಬಿಜೆಪಿ ಕ್ಷೇತ್ರ ಯಾವ ಕ್ಷೇತ್ರ? ಇದು ಕ್ಷೇತ್ರ ಅಂದ್ರೆ ವೋಟಿಂಗ್ ಎಲ್ಲಿ ಮಾಡಿದ್ದು ನೀವು? ಶ್ರೀರಾಮ್ಪುರ, ಬೆಂಗಳೂರು ಸೆಂಟ್ರಲ್. ಸೆಂಟ್ರಲ್. ಓಕೆ, ಸೆಂಟ್ರಲ್ಗೆ PC ಮೋಹನ್ ವರ್ಸಸ್ ಮನ್ಸೂರ್ ಅಲಿ ಖಾನ್ ಅವರ ನಡುವಿನ ಸ್ಪರ್ಧೆ ಆಗಿತ್ತು. ಸೊ ಅಂದ್ರೆ ಯಾರು ಗೆಲ್ಬೇಕು ನಿಮ್ಗೆ? PC ಮೋಹನ್ ಅವ್ರು ಗೆಲ್ಬೇಕಾ ಅಥವಾ ಮನ್ಸೂರ್ ಅಲಿ ಖಾನ್? PC ಮೋಹನ್ ಬಿಜೆಪಿ. ಯಾಕೆ ಬಿಜೆಪಿ ಅಂತನಾ PC ಮೋಹನ್ ಅಂತನಾ? ಬಿಜೆಪಿ ಅಂತ. ಯಾಕೆ ಸರ್ ಬಿಜೆಪಿ ಗೆಲ್ಬೇಕು ಅನ್ಸುತ್ತೆ? ಯಾಕಂದ್ರೆ ಅವ್ರದ್ದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕರೆಕ್ಟ್ ಇದೆ. ಈ ದುಡ್ಡು ವಿಚಾರನಲ್ಲಿ, ಜನ ವಿಚಾರದಲ್ಲಿ, ಎಜುಕೇಶನ್ ನಲ್ಲಿ ಎಲ್ಲ ಒಂದು ಕರೆಕ್ಟ್ ಇದೆ. ಕೆಲವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ, ಇವರೆಲ್ಲ ಯಾಕೆ ಮಾಡ್ತಾರೆ, ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಅಂತಾರೆ. ಬಟ್ ಇಟ್ ಈಸ್ ಫಾರ್ ಸೇವಿಂಗ್, ಸೊ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಫ್ಯೂಚರ್ ಲೈಫ್ ಇಸ್ ದೇರ್. with all this we can see BJP is correct to us. So this is what this thing, and I voted BJP. ಮನ್ಸೂರ್ ಅಲಿ ಖಾನ್ ಅವರು ಒಂದು ಒಳ್ಳೆ ಪ್ರತಿಸ್ಪರ್ಧಿ ಅಂತ ಅನ್ಸಿಲ್ವಾ ತಮ್ಗೆ? ಅನಿಸಿದೆ, ಬಟ್ is only for their category, not to us. Okay. Not to the middle class people. Is only for the people who are in this thing. Middle class people, they don't do. This is what is the difference between the BJP and Congress. Okay. So PC ಮೋಹನ್ ಅವರು 3 ಬಾರಿ ಗೆದ್ದಿದ್ರು, 4ನೇ ಬಾರಿನೂ ಗೆಲ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? Yes.
I request he should be. ಕೆಲಸಗಳನ್ನು ಮಾಡಿದಾರ ಈ 3 ಬಾರಿ ಗೆದ್ದಾಗ ಏನು ಪಿ ಸಿ ಮೋಹನ್ ಅವ್ರ ಕಡೆಯಿಂದ ಕೆಲಸಗಳಾಗಿದೆಯಾ? ಆಗಿದೆ. ಎಸ್ ಎಸ್ ಡನ್ ಕೆಲಸ ಮಾಡಿದ್ದಾರೆ. ಮಾಡಿದ್ದಾರೆ. ಪಿ ಸಿ ಮೋಹನ್ ಅವರು ಕ್ಷೇತ್ರದ ಕಡೆ ಸರಿಯಾಗಿ ಬರಲ್ಲ ಅನ್ನುವಂಥದ್ದು ಇದು ಇಷ್ಟು ಏನು 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಷ್ಟು ಕ್ಷೇತ್ರಗಳಲ್ಲಿ ಆ ಒಂದು ಕಂಪ್ಲೇಂಟ್ಸ್ ಇದೆ. ನಿಮ್ಮ ಕ್ಷೇತ್ರಕ್ಕೆ ವಿಸಿಟ್ ಮಾಡ್ತಿದ್ರಾ, ನೀವು ನೋಡಿದಿರಾ ಡೈರೆಕ್ಟ್ ಆಗಿ? ನೋಡಿಲ್ಲ ಸರ್. I have not seen him because I am not at residence. I come for the work. I go home 8 o'clock. Okay, no reason. But we are not people. He does the help, but for who all are there in our this thing, they don't do us. That is the problem. If they do us also, it is very clear to us. But we still believe them. That is what they avoid. Fine. ಈಗ ಏನು ಕರ್ನಾಟಕದಲ್ಲಿ ಇರುವಂತ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಅದೇ ಅವ್ರು ಹೇಳಿದ್ರೆ ಸರ್ 214 ಏನೋ ಅವ್ರದ್ದು ಇದು. ಅದು 543ರಲ್ಲಿ ದೇಶದಲ್ಲಿ, ರಾಜ್ಯದಲ್ಲಿ ಎಷ್ಟು ಗೆಲ್ಬಹುದು ಅನ್ಸುತ್ತೆ? ಹೋಗ್ಲಿ, ದೇಶದಲ್ಲಿ ಎಷ್ಟು ಗೆಲ್ಬಹುದು? ಒಂದು ಆಫ್ಟರ್ ಅವರ ಒಂದು ಇವಾಗ ಸೀಟ್ ಇರೋದು 243. ಅದು ಬಂದರೆ ಸರಿ. ಅವ್ರು ಇವಾಗ 243 ಬಂದ್ರೂ ಓಕೆ, ಇಲ್ಲ 220 ಬಂದ್ರೂ ಓಕೆ. ಇಟ್ ಈಸ್ ಓನ್ಲಿ ಎ ಮಾರ್ಜಿನ್ ಆವರೇಜ್ ಲೈನ್. ನರೇಂದ್ರ ಮೋದಿ ಅವರು 400ಕ್ಕಿಂತ ಹೆಚ್ಚಿಗೆ ಗೆಲ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು 400ಕ್ಕಿಂತ ಎಸ್ ಡೆಫಿನೆಟ್ಲಿ 100%. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರೇ ಪ್ರಧಾನಿ ಆಗ್ಬೇಕಾ, ಬೇರೆ ಯಾರಾದ್ರೂ ಪ್ರಧಾನಿ ಆಗ್ಬೇಕು? ಅವರೇ ಆಗ್ಬೇಕು. ಯಾಕೆ ನರೇಂದ್ರ ಮೋದಿ ಅವರೇ? His rules are correct, sir. Up to so far, he has done everything. But what he has told, he has not done that correct. First time, what for people, he has not done that. That is the only mistake he has made. Meanwhile, others all is okay. He has joined the Ram Rao and this thing and all. Has done good. ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರು ಗೆಲ್ಬೇಕು. Yes. ಎಸ್ ವೀಕ್ಷಕರೇ, ಇದಾಗಿತ್ತು ಇಲ್ಲಿನ ಮತದಾರರ ಮಾತು. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆಗಬೇಕು ಅನ್ನುವಂಥದ್ದು ಅವರ ಒಟ್ಟು ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯಲೈ ಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.